Hi friends, welcome back to Davangere Tutorials and Raman Tutorials for GK channel. ಸ್ನೇಹಿತರೆ, ಮುಂಬರುವಂತಹ TET, PSTR, GPSTR, HSTR ಹಾಗೂ ಸರ್ವೇಯರ್ ಇರ್ಬೋದು, RRB ಗ್ರೂಪ್ ಡಿ ಎಕ್ಸಾಮ್ಸ್ ಇರ್ಬೋದು, ಎಲ್ಲದಕ್ಕೂ ಸಹ ಅನುಕೂಲವಾಗುವಂತಹ ವಿಜ್ಞಾನ ತರಗತಿಗಳನ್ನ ನಾನು ನಿಮ್ಮ ಜೊತೆ ಏನು ಡಿಸ್ಕಸ್ ಮಾಡ್ತಾ ಇದ್ದೆ, ಅದೇ ರೀತಿಯಲ್ಲಿ ಇಂದಿನಿಂದ ಗಣಿತ ತರಗತಿಗಳನ್ನು ಸಹ ನಿಮ್ಮ ಮುಂದೆ ತರುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ನ ವಾಚ್ ಮಾಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೈನ್ಸ್ನ ಯಾವ ರೀತಿ ವಾಚ್ ಮಾಡ್ತಾ ಇದ್ದೀರೋ ಮ್ಯಾಥ್ಸ್ನ ಸಹ ಅದೇ ರೀತಿ ವಾಚ್ ಮಾಡಿ. ಖಂಡಿತವಾಗಿಯೂ ನಿಮಗೆ ಇವು ಮುಂಬರುವಂತಹ ಎಕ್ಸಾಮ್ಸ್ಗೆ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ಫಸ್ಟ್ ಕಾನ್ಸೆಪ್ಟ್ ನಾನು ಸಮಾಂತರ ಶ್ರೇಣಿ AP ತಗೊಂಡಿದ್ದೀನಿ. ಓಕೆ, ಫಸ್ಟ್ ಕ್ವಶನ್ ನೋಡಿ, 21, 18, 15 ಮುಂದುವರೆದಂತೆ ಈ ಸಮಾಂತರ ಶ್ರೇಣಿಯ ಯಾವ ಪದವು ಸೊನ್ನೆಯಾಗಿದೆ? ವಿಚ್ ಟರ್ಮ್ ಆಫ್ ದಿ AP 21, 18, 15 ಈಸ್ ಈಕ್ವಲ್ ಟು 0? ಯಾವ ಪದವು ಸೊನ್ನೆಗೆ ಸಮನಾಗುತ್ತೆ ಅಂತಂದ್ರೆ ಅದರ ಅರ್ಥ ಇಲ್ಲಿ AN ಅನ್ನುವಂಥದ್ದು ಏನಾಗಿರುತ್ತೆ, ಎನ್ನನೇ ಪದ ಸೊನ್ನೆ ಆಗಿರ್ಬೇಕು. ಯಾವ ಪದವು ಸೊನ್ನೆಗೆ ಸಮ ಅಂತಂದ್ರೆ ಎನ್ನನೇ ಪದ ಸೊನ್ನೆ ಅಂತ ತಗೊಂಡು ನಾವು ಮಾಡಿದಾಗ ನಮ್ಗೆ ಈಸಿಯಾಗಿ ಆನ್ಸರ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಇಲ್ಲಿ A ಎಷ್ಟಿದೆ? A 21 ಇದೆ, ಹೌದಲ್ವಾ? A 21, ಮೊದಲನೇ ಪದ 21 ಇದೆ. ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಬೇಕಾದ್ರೆ ಎರಡನೇ ಪದದಿಂದ ಮೊದಲನೇ ಪದವನ್ನ ಕಳಿಬೇಕು. 18ರಲ್ಲಿ 21 ಕಳೆದ್ರೆ ನಮ್ಗೆ -3 ಬರುತ್ತೆ, ಹೌದಾ? ಯಾವ ಪದ ಅಂತ ಕೇಳಿದರೆ, ಯಾವ ಪದ ಅಂತ ಕೇಳಿದಾಗ ನಾವಿಲ್ಲಿ ಎನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎನ್ ಅಂದ್ರೆ ಯಾವ ಪದ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಏನು? AN is equal to A plus N minus 1 into D. ಇಲ್ಲಿ AN ನ ಬೆಲೆ 0, A ಅಂದ್ರೆ 21 ಪ್ಲಸ್ N ಗೊತ್ತಿಲ್ಲ, N minus 1 into D ಅಂತ ಬಂದಾಗ -3 ಆಗುತ್ತೆ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಅಷ್ಟೇ ಆನ್ಸರ್ ಬಂದು ಹೋಗುತ್ತೆ ನಮ್ಗೆ. 21 ಪ್ಲಸ್ ಇಂಟು ಮೈನಸ್ -3n, ಓಕೆನಾ? ಮೈನಸ್ ಇಂಟು ಮೈನಸ್ ಪ್ಲಸ್ 3, 21 ಪ್ಲಸ್ 3 24 ಆಗ್ತಾ ಇದೆ. 24 ಮೈನಸ್ 3n. ಓಕೆ, ಸೊ -3n ನಾನು ಎಡಭಾಗಕ್ಕೆ ತಗೊಂಡ್ಬರ್ತೀನಿ. ಐ ಕನ್ಸಿಡರ್ -3n ಇಂಟು LHS, ಇಟ್ ಬಿಕಮ್ಸ್ plus 3n. 3n is equal to 24 or n is equal to 24 divided by 3. n is equal to 24/3 ಆಗುತ್ತೆ. 3 1 3 8. ಓಕೆ, n ನ ಬೆಲೆ ನಮ್ಗೆ ಇಲ್ಲಿ ಎಷ್ಟು ಬರ್ತಾ ಇದೆ? 8. ಓಕೆ, ಹಾಗಾದ್ರೆ ಎಷ್ಟನೇ ಪದವು, ಈ ಕೊಟ್ಟಿರುವಂತ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು ಸೊನ್ನೆಗೆ ಸಮನಾಗುತ್ತೆ ಅಂತಂದ್ರೆ 8ನೇ ಪದ. 8th ಟರ್ಮ್ ಆಫ್ ದಿ ಗಿವನ್ AP is equal to 0. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಸೆಕೆಂಡ್ ಕ್ವಶನ್ಗೆ ನಾನು ಮೂವ್ ಆಗ್ತೇನೆ. ಸಮಾಂತರ ಶ್ರೇಣಿಯ ಎನ್ನನೇ ಪದ 2n plus 3 ಆದರೆ ಸಾಮಾನ್ಯ ವ್ಯತ್ಯಾಸವು? If 2n plus 3 is the nth term of an AP, then the common difference. ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ನಾವು ಕಂಡುಹಿಡಬೇಕು. ಎನ್ನೇ ಪದವನ್ನ ಕೊಟ್ಟಿದ್ದಾರೆ, ಎನ್ನೇ ಪದ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನೇ ತಗೋಬೇಕು. AN is equal to 2n plus 3. ನಾವು ಕಾಮನ್ ಡಿಫರೆನ್ಸ್ ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಬೇಕಾದ್ರೆ ಅಟ್ಲೀಸ್ಟ್ 2 ಪದಗಳು ನಮಗೆ ಗೊತ್ತಿರಬೇಕು. ಸಮಾಂತರ ಶ್ರೇಣಿಯ 2 ಪದಗಳು ಗೊತ್ತಿದ್ದಾಗ ನಾವು ಸುಲಭವಾಗಿ ಏನ್ ಮಾಡಬಹುದು, ನಾವು ಸುಲಭವಾಗಿ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಬೇಕು ಬಹುದು. ಓಕೆ, ಮೊದಲ 2 ಪದಗಳನ್ನ ನಾವು ಕಂಡುಹಿಡ್ಕೊಳ್ಳೋಣ. ಮೊದಲನೇದು A1. A1 is equal to 2 into 1 plus 3, 2 plus 2 plus 3 ಎಷ್ಟಾಗ್ತಾ ಇದೆ? 5 ಆಗ್ತಾ ಇದೆ. A2 is equal to 2 into 2 plus 3, 2 4 plus 3 7 ಆಯ್ತು. ಓಕೆ, therefore ಕಾಮನ್ ಡಿಫರೆನ್ಸ್ D is equal to A2 minus A1.
ಯಾವುದಾದ್ರೂ ಎರಡು ಅನುಕ್ರಮ ಬೆಲೆಗಳನ್ನ ಕಂಡಿಡ್ಕೊಳ್ಳಿ. ನಾನು A1 A2 ತಗೊಂಡಿದ್ದೀನಿ, ನೀವು A4 A5 A6 A7 ಯಾವ್ದು ತಗೊಂಡ್ರು ಸಹ ಆನ್ಸರ್ ಸೇಮ್ ಇರುತ್ತೆ. A2 ಎಷ್ಟಿದೆ 7, A1 5 ಇದೆ. ಸೊ D is equal to 7 minus 5 that is 7 minus 5 that is equal to 2. 7ರಲ್ಲಿ 5 ಕಳೆದಾಗ ನಮಗೆ 2 ಬರ್ತಾ ಇದೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಓಕೆ, ಕ್ವಶನ್ ನಂಬರ್ 3ಗೆ ನಾನು ಮೂವ್ ಆನ್ ಆಗ್ತೇನೆ. 10, 7, 4 ಈ ಸಮಾಂತರ ಶ್ರೇಣಿಯ 30ನೇ ಪದವು. ಫೈಂಡ್ ದಿ 30th ಟರ್ಮ್ ಆಫ್ ದಿ AP. ಎಲ್ಲಾ ಬಗೆಯ ಪ್ರಶ್ನೆಗಳು ಒಂದೊಂದು ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ. ಇಲ್ಲಿ 30ನೇ ಪದವನ್ನ ಕಂಡುಹಿಡಿಯಬೇಕು. -97, 97, 77, -77 ಅಂತ ಆಪ್ಷನ್ ಇದೆ. ಇಲ್ಲಿ ಕೊಟ್ಟಿರುವಂತ ಸಮಾಂತರ ಶ್ರೇಣಿ 10, 7, 4 ಇದು ಮುಂದುವರೆದ ಹಾಗೆ, ಹೌದಾ? ಸೊ ಇಲ್ಲಿ ಮೊದಲನೇ ಪದ 10, ಸಾಮಾನ್ಯ ವ್ಯತ್ಯಾಸ 7ರಲ್ಲಿ 10 ಕಳೆದ್ರೆ ನಮಗೆ -3 ಬರ್ತದೆ. 30ನೇ ಪದ ಅಂದ್ರೆ n is equal to 30, A30 ನಾವು ಕಂಡುಹಿಡಿಯಬೇಕು ಸ್ನೇಹಿತರೆ. A30 ಕಂಡುಹಿಡಿಯಬೇಕಾದ್ರೆ ನಾನು ನೇರವಾಗಿ A30 is equal to A plus 29D ಅಂತ ಬರ್ಕೊಳ್ತೀನಿ. ಬರ್ಕೋಬಹುದಾ ಸರ್ ಈ ರೀತಿ? ಖಂಡಿತವಾಗಿಯೂ ಬರ್ಕೋಬಹುದು. ಯಾಕೆ ಅಂದ್ರೆ ಫಾರ್ಮುಲಾ ಏನು? AN is equal to A plus n minus 1 into D. ಇಲ್ಲಿ n ಜಾಗದಲ್ಲಿ 30 ಬರಿತೀವಿ. ಇಲ್ಲಿ n ಜಾಗದಲ್ಲಿ 30 ಬರೆದಾಗ 30ರಲ್ಲಿ 1 ಕಳೆದ್ರೆ ಎಷ್ಟಾಗುತ್ತದೆ? 29 ಆಗುತ್ತೆ. 30 ಪದಗಳು ಅಂತಲ್ಲ, ಯಾವುದೇ ಪದಗಳ ಸಂಖ್ಯೆ ಕೊಟ್ಟಾಗ ಯಾವ ಪದ ಕಂಡಿಡಿರಿ ಅಂತ ಹೇಳಿರ್ತಾರೋ ಇಲ್ಲಿ ಒಂದು ಕಡಿಮೆ ತಗೋಬೇಕು. ಓಕೆ, ಅವಾಗ ಸುಲಭವಾಗಿ ನಾವು ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ಎ ಯ ಬೆಲೆ 10 ಪ್ಲಸ್ 29 ಇಂಟು ಡಿ ಯ ಬೆಲೆ -3. ಓಕೆ, 10 ಪ್ಲಸ್ ಇಂಟು ಮೈನಸ್ -29 3ಲಿ 87 ಆಗುತ್ತೆ. 29 3 87. -87 plus 10, the result is -77. So A30 is equal to -77. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗ್ತಾ ಇದೆ. ಕ್ವಶನ್ ನಂಬರ್ 4, ಪ್ರಶ್ನೆ ಸಂಖ್ಯೆ 4. -3 -1/2 2 ಈ ಸಮಾಂತರ ಶ್ರೇಣಿಯ 11ನೇ ಪದವು. ಈ ಸಮಾಂತರ ಶ್ರೇಣಿಯ 11ನೇ ಪದವನ್ನ ನಾವಿಲ್ಲಿ ಕಂಡುಹಿಡಿಯಬೇಕು. ಸರ್ ಇಲ್ಲಿ 11th ಟರ್ಮ್ ಕೇಳಿದಾರಲ್ಲ ಸರ್. ಆಲ್ರೆಡಿ ಈ ರೀತಿಯಾದಂತದ್ದು ಒಂದು ಪ್ರಾಬ್ಲಮ್ ನ ಮಾಡಿದೀವಿ. ಇದೇನು ಕಷ್ಟ ಆಗೋದಿಲ್ಲ, ಹೌದಲ್ವಾ? ರೈಟ್, ಇಲ್ಲಿ ನೋಡಿ A is equal to -3. ಡಿ ಅನ್ನ ಕಂಡಿಡ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಕಂಡಿಡ್ಕೋಬೇಕು. A2 ಮೈನಸ್ A1 ಆಗುತ್ತೆ. A2 ಅಂತಂದ್ರೆ -1/2, A1 ಅಂದ್ರೆ -3 ಅಂತ ಬರ್ಕೋಬೇಕು. -1/2 ಮೈನಸ್ ಇಂಟು ಮೈನಸ್ +3, ಮೈನಸ್ ಇಂಟು ಮೈನಸ್ +3. ಈಗ 3ರಲ್ಲಿ ಅರ್ಧವನ್ನ ಕಳೆದ್ರೆ, ಆ ರೀತಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗತ್ತೆ ಅಂತ ಅಷ್ಟೇ. ಇಲ್ಲಿ ಆಕ್ಚುಲ್ ಆಗಿ ಏನ್ ಮಾಡ್ಬೇಕು ನಾವು? ಲಾಸ ತಗೊಂಡ್ ಮಾಡ್ಬೇಕು. ಲಾಸ ಇಲ್ಲಿ 2 ಆಗುತ್ತೆ. -1 2 3ಲಿ 6, ಸರಿನಾ? 6ರಲ್ಲಿ 1 ಕಳೆದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 5/2. ನೋಡಿ, ಡಿ ಕಂಡಿಡ್ಕೊಳ್ಳುವಂಥದ್ದೇ ಇಂಪಾರ್ಟೆಂಟ್ ಇಲ್ಲ. ಈಗ 11th ಟರ್ಮ್ 11ನೇ ಪದವನ್ನ ಕಂಡುಹಿಡಿಯಬೇಕು. A11 is equal to A plus 10D. ಈಗ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ತಿಳಿಸಿದ್ದೀನಿ. ಇಲ್ಲಿ ಈ ಲೆಕ್ಕವನ್ನ ತಗೊಂಡಿದ್ದಕ್ಕೆ ಕಾರಣ ಏನು ಅಂತಂದ್ರೆ, ಪ್ರಮುಖವಾದಂತ ಕಾರಣ ಏನು ಅಂತಂದ್ರೆ, ಈ ರೀತಿಯಾದಂತಹ ಪ್ರಶ್ನೆಗಳಲ್ಲಿ ಡಿ ಕಂಡುಹಿಡಿಯುವಂಥದ್ದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎ ಯ ಬೆಲೆ -3 ಪ್ಲಸ್ 10 ಇಂಟು ಡಿ ಯ ಬೆಲೆ 5/2. ಡಿ ಯ ಬೆಲೆ 5/2, ಹೌದಲ್ವಾ? ಸೊ 2 1ಲಿ 2 5ಲಿ 10. ಸೊ -3 5 5ಲಿ 25 ಆಗುತ್ತೆ. 25ರಲ್ಲಿ 3 ಕಳೆದ್ರೆ ನಮ್ಗೆ 22 ಸಿಗ್ತಾ ಇದೆ. ಸೊ 11ನೇ ಪದ ನಮ್ಗೆ 22 ಬಂತು. 11th ಟರ್ಮ್ ಆಫ್ ದಿ ಗಿವನ್ AP ಈಸ್ ಆಪ್ಷನ್ ಬಿ
ದಟ್ ಈಸ್ ಈಕ್ವಲ್ ಟು 22. 22 ನಮಗೆ ಸಿಕ್ತು. ನೋಡಿ ಎಷ್ಟು ಸುಲಭ ಇದೆ. ಒಂದು ಎಪಿಯ 17ನೇ ಪದವು ಅದರ 10ನೇ ಪದವನ್ನು 7 ಪದಕ್ಕಿಂತ 7ರಷ್ಟು ಹೆಚ್ಚಿದೆ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ ಅನ್ನೋದಿಲ್ಲಿ ಪ್ರಶ್ನೆ. ಅದರ ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ ಅನ್ನೋದಿಲ್ಲಿ ಪ್ರಶ್ನೆ. If the 17th term of an AP exceeds its 10th term by 7, this is very important condition. ಈ ಕಂಡೀಷನ್ ಬೇಸ್ಡ್ ನಾವು ಈ ಸ್ಟೇಟ್ಮೆಂಟ್ ಬೇಸ್ಡ್ ನಾವು ಈಕ್ವೇಶನ್ ನ ಬರ್ಕೋಬೇಕು. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಏನು ಅನ್ನೋದನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಹಿಯರ್ 17th term of an AP exceeds its 10th term by 7. 17ನೇ ಪದವು 10ನೇ ಪದಕ್ಕಿಂತ 7ರಷ್ಟು ಹೆಚ್ಚಿದೆ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? 7ರಷ್ಟು ಹೆಚ್ಚಿದೆ ಅಂದ್ರೆ 7ನ್ನ ನಾವೇನ್ ಮಾಡ್ಬೇಕಲ್ಲಿ ಕೂಡ್ಕೋಬೇಕು. ಓಕೆ, 10ನೇ ಪದಕ್ಕೆ 7ನ್ನ ನಾವು ಕೂಡ್ಬೇಕು. ಹಾಗಾದ್ರೆ A17 ಅಂತ ಬಂದಾಗ ಅದು A+16D ಆಗುತ್ತೆ. A10 ಅಂತ ಬಂದಾಗ A+9D ಆಗುತ್ತೆ, +7. ಇಲ್ಲಿ A ಮತ್ತೆ A ಕ್ಯಾನ್ಸಲ್ ಆಗುತ್ತೆ. 16D - 9D is equal to 7. 16Dಯಲ್ಲಿ 9Dಯನ್ನ ಕಳೆದಾಗ ನಮಗೆ 7Dನೇ ಬರುತ್ತೆ. 7D is equal to 7. D is equal to 7/7. 7/7. 7ರಲ್ಲಿ 7ನ್ನ ಎಷ್ಟದೇ ಕ್ಯಾನ್ಸಲ್ ಆಗುತ್ತೆ, ಡಿವೈಡ್ ಆಗುತ್ತೆ ಅಂದ್ರೆ 1 ಟೈಮ್ ಡಿವೈಡ್ ಆಗುತ್ತೆ. ಸೊ ಡಿ ಯ ಬೆಲೆ ಇಲ್ಲಿ ಎಷ್ಟು ಬರ್ತಾ ಇದೆ? 1 ಬರ್ತಾ ಇದೆ. ಅರ್ಥ ಆಯ್ತಲ್ವಾ? ನೋಡಿ ಎಷ್ಟು ಸಿಂಪಲ್ ಕ್ವಶನ್. ಯಾವಾಗ ಸಿಂಪಲ್ ಅಂತ ಅನ್ಸುತ್ತೆ ಅಂದ್ರೆ ಸ್ಟೇಟ್ಮೆಂಟ್ ನ ಈಕ್ವೇಶನ್ ಫಾರ್ಮ್ ಗೆ ಬರ್ಕೊಂಡಾಗ ಸಿಂಪಲ್ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತೆ, ಆನ್ಸರ್ ಬರೋದಿಲ್ಲ. ಓಕೆ, ರೈಟ್. ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಓಕೆ, ಟಿ ಕ್ಲಾಸಸ್ಗೆ ಅಥವಾ GPSTR, HSTR ಅಥವಾ PSTR ಕ್ಲಾಸಸ್ಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು 8217670405 ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಈ ರೀತಿಯಾದಂಥ ತರಗತಿಗಳು ನಿಮ್ಗೆ ಇಷ್ಟ ಆಗಿದೆ ಸರ್, ಇಷ್ಟ ಆಗ್ತಾ ಇದೆ ಸರ್, ರೀತಿ ತರಗತಿಗಳು ಇನ್ನೂ ಹೆಚ್ಚು ಬೇಕು ಅನ್ನೋದೇ ಆದ್ರೆ ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಲೈಕ್ ಮತ್ತೆ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಒಂದು ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ. ಸುಮಾರು ಜನ ಬೇರೆ ಕರ್ನಾಟಕದ ಬೇರೆ ಭಾಗದ ಹಲವಾರು ಅಭ್ಯರ್ಥಿಗಳು ಪರ್ಟಿಕ್ಯುಲರ್ಲಿ PSTR ಮತ್ತೆ TETಗೆ ಪ್ರಿಪೇರ್ ಆಗ್ತಿರ್ತಾರೆ. ಯಾಕಂದ್ರೆ PSTR ಸಹ ಈ ಸತಿ ಕ್ವಾಲಿಫರ್ ಆಗ್ತಾ ಇದೆ. ಅವ್ರಿಗೆ ಇವೆಲ್ಲವೂ ಸಹ ಬಹಳ ಯೂಸ್ಫುಲ್ ಆಗುವಂತ ತರಗತಿಗಳು. ಓಕೆ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಸ್ನೇಹಿತರೆ, ಟುಡೇಸ್ ಕ್ವಶನ್. ಮೊದಲ 2 ಪದಗಳು, ಓಕೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 2 ಪದಗಳು -3 ಮತ್ತು 4 ಆಗಿರುವ ಆ ಎಪಿಯ 21ನೇ ಪದವನ್ನು ಕಂಡುಹಿಡಿಯಿರಿ ಅನ್ನೋದಿಲ್ಲಿ ಪ್ರಶ್ನೆ. ಓಕೆ, ದಿ 21st term of an AP whose first 2 terms are -4 and 4 is. ಓಕೆ, ಇಲ್ಲಿ 21st term ನ ನೀವು ಫೈಂಡ್ ಔಟ್ ಮಾಡಿ ಆನ್ಸರ್ ಅನ್ನ ಕಾಮೆಂಟ್ ಮಾಡಿ. ಓಕೆ, ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಕಮೆಂಟ್ಗಳ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಕ್ಲಾಸ್ ಅನ್ನ ಇಲ್ಲಿಗೆ ನಾನು ಮುಗಿಸ್ತೀನಿ ಸ್ನೇಹಿತರೆ. 5 ಪ್ರಶ್ನೆಗಳು, ಆದ್ರೆ 5 ಬೇರೆ ರೀತಿಯಾದಂತ ಪ್ರಶ್ನೆಗಳು. ಪ್ರತಿ ಕಾನ್ಸೆಪ್ಟ್ ಮೇಲೆ ಈ ರೀತಿ ಒಂದು 5 ರಿಂದ 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋದ್ರೆ ನಿಮ್ಗೆ ರಿವಿಷನ್ ಆಗತ್ತೆ, ರಿಕಾಲ್ ಆಗತ್ತೆ, ಜೊತೆಗೆ ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋ ಉದ್ದೇಶದಿಂದ ಕ್ಲಾಸಸ್ ನ ಮಾಡ್ತಾ ಇರೋಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ, ಧನ್ಯವಾದಗಳು.